ನಮಸ್ಕಾರ ಸ್ನೇಹಿತರೆ, ನಾನು ಟ್ರಾವೆಲಿಂಗ್ ಟ್ರಕ್ಕರ್ನಲ್ಲಿ ಇವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೇನೆ ಕುಪ್ಪಳ್ಳಿಯ ಕುವೆಂಪುರವರ ಮನೆಗೆ. ಆ್ಯಕ್ಚುಲಿ ನನ್ನ ಬ್ಯಾಕ್ ಹ್ಯಾಂಡಲ್ಲಿ ಏನು ಕಾಣಿಸ್ತಾ ಇದೆ, ಇದು ಕುವೆಂಪುರವರ ಸಮಾಧಿ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಕಂಡಂಥ ಹಾಗೂ ಭಾರತ ದೇಶ ಕಂಡಂಥ ಮಹಾನ್ ಕವಿಗಳಲ್ಲಿ ಒಬ್ಬರಾದ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನದ ಅಂಗವಾಗಿ, ಅಂದರೆ ಡಿಸೆಂಬರ್ 29ರಂದು ನಡೆದ ಅವರ ಜನ್ಮದಿನದ ಅಂಗವಾಗಿ ಕುವೆಂಪುರವರ ಸಾಧನೆಗಳ ಬಗ್ಗೆ, ಅವರ ಜೀವನದ ಬಗ್ಗೆ ಒಂದು ಕಿರು ಪರಿಚಯ ನಮ್ಮ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ನಿಂದ ರಾಷ್ಟ್ರಕವಿ ಕುವೆಂಪುರವರಿಗೆ ನಮನವನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ತೀರ್ಥಹಳ್ಳಿಯಲ್ಲಿರ್ತಕ್ಕಂಥ ಕುವೆಂಪುರವರ ಕವಿಮನೆ ಹಾಗೂ ಅವರ ಸಮಾಧಿ ಕವಿಶೈಲ ಎರಡೂ ಚಿತ್ರಣವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾವೆ. ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ ಮತ್ತು ಚಿಂತಕರಾದಂಥ ಕುವೆಂಪುರವರ ಪೂರ್ಣ ಹೆಸರು ಕುಪ್ಪಳ್ಳಿಯ ವೆಂಕಟಪ್ಪ ಪುಟ್ಟಪ್ಪ. ಸ್ನೇಹಿತರೆ, ಕುವೆಂಪು ಅನ್ನೋದು ಅವರ ಕಾವ್ಯನಾಮ. ಪೂರ್ಣ ಹೆಸರು ಬಂದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅದನ್ನು ಅವರು ಶಾರ್ಟ್ ಫಾರ್ಮ್ ಮಾಡಿಕೊಂಡು ಅವರ ಕಾವ್ಯನಾಮ ಮಾಡಿಕೊಂಡಿದ್ರು, ಕುವೆಂಪು ಅಂತ ಹೇಳಿ. ಅವರ ಜನನ ಡಿಸೆಂಬರ್ 29, 1904ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆನಲ್ಲಿ ಆಗತ್ತೆ. ಹಿರೇಕೊಡಿಗೆ ಹಳ್ಳಿ ಏನಿದೆ ಅದು ತಾಯಿಯ ತವರೂರು. ತಂದೆ ವೆಂಕಟಪ್ಪ ಹಾಗೂ ತಾಯಿ ಸೀತಮ್ಮ ಇವರ ತಂದೆ ತಾಯಿಗಳು. ಇವರ ತಂದೆ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕುಪ್ಪಳ್ಳಿಯಲ್ಲಿ ಇವರ ಬಾಲ್ಯವನ್ನು ಕಳೀತಾರೆ. ಸ್ನೇಹಿತರೆ, ಕುವೆಂಪುರವರ ಆರಂಭಿಕ ವಿದ್ಯಾಭ್ಯಾಸ ಬಂದು ಕೂಲಿ ಮಠದಲ್ಲಿ ನಡೆಯುತ್ತೆ. ನಂತರ ಮಾಧ್ಯಮಿಕ ಶಿಕ್ಷಣ ಬಂದು ತೀರ್ಥಹಳ್ಳಿಯಲ್ಲಿ ನಡೆಯುತ್ತೆ. ತದನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಹಾಗೆ ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲಿ BA ಪದವಿಯನ್ನು ಪಡಿತಾರೆ. ಹಾಗೆ ಕನ್ನಡದ MA ಪದವಿಯನ್ನು ಕೂಡ ಪಡಿತಾರೆ ಅಲ್ಲೇ. ಇವರಿಗೆ TS ವೆಂಕಣ್ಣಯ್ಯನವರು ಗುರುಗಳಾಗಿದ್ದರು. ಸ್ನೇಹಿತರೆ, ಕುವೆಂಪುರವರ ವೃತ್ತಿ ಜೀವನದ ಬಗ್ಗೆ ಹೇಳಬೇಕಾದ್ರೆ, ಕುವೆಂಪುರವರು ವ್ಯಾಸಂಗ ಮಾಡಿದ್ದಂಥ ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲೇ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ತದನಂತರ ಪ್ರಾಂಶುಪಾಲರು ಕೂಡ ಆಗ್ತಾರೆ. ಹಾಗೆ ಉಪಕುಲಪತಿಗಳಾಗಿ ಕೂಡ ಸೇವೆ ಸಲ್ಲಿಸ್ತಾರೆ. ಕುವೆಂಪುರವರ ವೈವಾಹಿಕ ಜೀವನದ ಬಗ್ಗೆ ಹೇಳಬೇಕಾದ್ರೆ, ಕುವೆಂಪುರವರು ಹೇಮಾವತಿ ಅನ್ನೋರನ್ನ ವಿವಾಹವಾದರು. ಹಾಗೆ ಇವರಿಗೆ ಮಕ್ಕಳಾಗಿ ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ ಹಾಗೂ ತಾರಿಣಿ ಅಂತ ಮಕ್ಕಳುಗಳು ಕೂಡ ಇರ್ತಾರೆ. ಆ್ಯಕ್ಚುಲಿ ಒಳಗಡೆಗೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೆ ನಾನು ಹೊರಗಡೆನೇ ಮಾತಾಡುವಂಥ ಪರಿಸ್ಥಿತಿ. ಒಳಗಡೆ ಅವರು ಉಪಯೋಗಿಸೋಂಥ ವಸ್ತುಗಳು, ಪ್ರತಿಯೊಂದು ಬಟ್ಟೆ ಆಗಿರ್ಬೋದು, ಮತ್ತು ಕಿಚನ್ ಆರ್ಟಿಕಲ್ಸು, ಅವ್ರು ಬರೆದಿರೋಂಥ ಬುಕ್ಸು, ಈ ಥರ ಕಲೆಕ್ಷನ್ಸ್ ಎಲ್ಲ ಇದೆ. ಬಟ್ ಒಳಗಡೆ ಅಲೋ ಇಲ್ಲ. ನಾನು ಕೇಳಿದೆ ಹೆಂಗೆ ಪರ್ಮಿಷನ್ ತೊಗೊಳ್ಳೋದು ಅಂತ. ಅವ್ರು ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ DC ಪರ್ಮಿಷನ್ ಬೇಕು ಅಂತ. ಸೊ ಇನ್ ಫ್ಯೂಚರ್ ಡೇಸಲ್ಲಿ ನಾನು ಅದು ಪರ್ಮಿಷನ್ನ ತೊಗೊಂಡು ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲಲ್ಲಿ ಒಳಗಡೆದೆಲ್ಲ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕುವೆಂಪುರವರ ಸಮಾಧಿ ಏನಿದೆ ಕವಿಶೈಲಕ್ಕೆ, ಅಲ್ಲಿಗೆ ಹೋಗ್ಬೋದು. ಅಲ್ಲಿದ್ದು ನೋಡೋಣ ಬನ್ನಿ. ಅಲ್ಲಿ ಹೋಗಿ ಕುವೆಂಪುರವರ ಸಮಾಧಿ ನೋಡೋಣ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರ್ಕಿಟೆಕ್ಚರಲ್ಲೆಲ್ಲ. ಸೊ ಲೆಟ್ ಅಸ್ ವಾಚ್ ಕವಿಶೈಲ. ಸ್ನೇಹಿತರೆ, ಕುವೆಂಪುರವರ ಸಮಾಧಿ ಬಂದು ಅವರ ಮನೆ ಪಕ್ಕದಲ್ಲೇ ಇದೆ. ನೀವು ಬೈ ವಾಕ್ ಕೂಡ ಹೋಗ್ಬೋದು, ಸ್ಟೆಪ್ಸ್ ಇದೆ. ಇಲ್ಲಾಂದರೆ ಎರಡೂ ಕಡೆ ಮನೆ ಮತ್ತು ಸಮಾಧಿಗೆ ಕಾರುಗಳಲ್ಲೇ ಹೋಗ್ಬೋದು. ಕುವೆಂಪುರವರ ಸಮಾಧಿ ಏನಿದೆ ಒಂದು ಸ್ಮಾರಕ ಅದು ಇವಾಗ. ಅದಕ್ಕೆ ಕವಿಶೈಲ ಅಂತ ಒಂದು ಹೆಸರನ್ನು ಕೂಡ ಇಟ್ಟಿದ್ದಾರೆ. ಕುವೆಂಪುರವರು ನಮ್ಮನ್ನೆಲ್ಲ ನವೆಂಬರ್ 11, 1994ರಲ್ಲಿ ಅಗಲಿದ್ದಾರೆ.
ಸ್ನೇಹಿತರೆ, 20ನೇ ಶತಮಾನ ಕಂಡಂಥ ವರಕವಿ ಬೇಂದ್ರೆಯವರಿಂದ ಕುವೆಂಪುರವರು ಯುಗದ ಕವಿ, ಜಗದ ಕವಿ ಅಂತ ಹೇಳಿ ಕರೆಸ್ಕೊಳ್ತಾರೆ. ಹಾಗೆ ವಿಶ್ವಮಾನವ ಸಂದೇಶವನ್ನು ಕೂಡ ಕೊಡ್ತಾರೆ. ಇವರ ಹುಟ್ಟಿದ ದಿನಾಂಕವನ್ನು ಕರ್ನಾಟಕ ರಾಜ್ಯ ಸರ್ಕಾರವು ವಿಶ್ವಮಾನವ ದಿನ ಅಂತ ಹೇಳಿ ಆಚರಣೆ ಮಾಡಲಾಗತ್ತೆ ಅಂತ ಘೋಷಣೆ ಕೂಡ ಮಾಡ್ತಾರೆ. ಇದು ಅವರಿಗೆ ಸಂದಂಥ ಒಂದು ಮಹಾನ್ ಗೌರವ. ರಾಷ್ಟ್ರಕವಿ ಕುವೆಂಪುರವರು 20ನೇ ಶತಮಾನ ಕಂಡಂಥ ಒಂದು ದೈತ್ಯ ಪ್ರತಿಭೆ ಹಾಗೂ ಅವರೊಬ್ಬ ರಸಋಷಿ ಕೂಡ ಆಗಿದ್ದರು. ಹಾಗೆ ಅವರ ಮೇರು ಕೃತಿ ಶ್ರೀ ರಾಮಾಯಣ ದರ್ಶನಂಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬರುತ್ತೆ. ಕನ್ನಡಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಮೊದಲಿಗರು ನಮ್ಮ ರಾಷ್ಟ್ರಕವಿ ಕುವೆಂಪುರವರು. ಸ್ನೇಹಿತರೆ, ಕುವೆಂಪುರವರಿಗೆ ಬಂದಿರತಕ್ಕಂಥ ಪ್ರಶಸ್ತಿ ಸಾಲುಗಳನ್ನು ಹೇಳ್ತಾ ಹೋದರೆ ಒಂದು ದಿನ ಬೇಕಾಗತ್ತೇನೋ. ಹಾಗಾಗಿ ಅವರು ತೊಗೊಂಡಿರ್ತಕ್ಕಂಥ ಮೇನ್ ಪ್ರಶಸ್ತಿಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಪದ್ಮಭೂಷಣ, ರಾಷ್ಟ್ರಕವಿ, ಜ್ಞಾನಪೀಠ ಪ್ರಶಸ್ತಿ, ಪಂಪಾ ಪ್ರಶಸ್ತಿ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಗಳಿಸ್ಕೊಳ್ತಾರೆ. ಸ್ನೇಹಿತರೆ, ಕುವೆಂಪುರವರ ಕೃತಿಗಳ ಬಗ್ಗೆ ಹೇಳ್ತಾ ಹೋದರೆ ಒಂದು ದಿನ ಕೂಡ ಸಾಲಲ್ಲ. ಹಾಗಾಗಿ ನಾನು ನಂಬರ್ಗಳನ್ನಷ್ಟೇ ಮೆನ್ಷನ್ ಮಾಡ್ತೀನಿ. ಮಹಾಕಾವ್ಯ ಬಂದು ಅವರದು ಶ್ರೀರಾಮಾಯಣ ದರ್ಶನಂ. ಹಾಗೆ ಖಂಡಕಾವ್ಯ ಅಂತ ಏನು ಹೇಳ್ತಾರೆ ಅದು ಚಿತ್ರಾಂಗದ ಅಂತ ಒಂದು. ಕವನ ಸಂಕಲನಗಳು ಸುಮಾರು 23 ಕವನ ಸಂಕಲನಗಳಿವೆ. ಹಾಗೆ ಕಥಾ ಸಂಕಲನಗಳು ಬಂದು 2 ಇದೆ, ಕಾದಂಬರಿಗಳು 2 ಇದೆ, ನಾಟಕಗಳು 12 ನಾಟಕಗಳನ್ನು ಬರೆದಿದ್ದಾರೆ, 1 ಪ್ರಬಂಧ ಬರೆದಿದ್ದಾರೆ, 6 ವಿಮರ್ಶೆಗಳನ್ನು ಬರೆದಿದ್ದಾರೆ, 1 ಆತ್ಮಕಥೆ ಇದೆ, 2 ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ, 2 ಅನುವಾದ ಮಾಡಿದ್ದಾರೆ, ಸುಮಾರು 5 ಭಾಷಣ ಲೇಖನಗಳನ್ನು ಬರೆದಿದ್ದಾರೆ, ಹಾಗೆ 9 ಶಿಶು ಸಾಹಿತ್ಯಗಳನ್ನು ಬರೆದಿದ್ದಾರೆ, ಹಾಗೆ ಆಯ್ದ ಸಂಕಲನಗಳು 3 ಇದೆ. ಇವರ ಬೃಹತ್ ಕಾದಂಬರಿಗಳಾದಂಥ ಕಾನೂನು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಜಗತ್ತಿನ ಮಹಾ ಕಾದಂಬರಿ ಅಂತಲೇ ಹೇಳ್ಬೋದು. ಆ ಸಾಲಿನಲ್ಲಿ ಕೂಡ ನಿಲ್ಲತ್ತೆ. ಹಾಗೆ ಸ್ನೇಹಿತರೆ, ಇವರ ಬೆರಳ್ಗೆ ಕೊರಳ್ ಎಂಬ ನಾಟಕವನ್ನು ಚಲನಚಿತ್ರವಾಗಿ ಕೂಡ ಮಾಡಿದ್ದಾರೆ. ಕಾನೂನು ಹೆಗ್ಗಡತಿನ ಚಲನಚಿತ್ರವಾಗಿ ಮಾಡಿದ್ದಾರೆ. ಮಲೆಗಳಲ್ಲಿ ಮದುಮಗಳನ್ನ ಧಾರಾವಾಹಿಗಳಾಗಿ, ನಾಟಕಗಳಾಗಿ ಕೂಡ ಪ್ರಸ್ತುತ ಮಾಡಿದ್ದಾರೆ. ಹಾಗೆ ಸ್ನೇಹಿತರೆ, ಕುವೆಂಪು ಕುರಿತು ಕೃತಿಗಳನ್ನು ಕೂಡ ಬರೆದಿದ್ದಾರೆ ತುಂಬ ಕವಿಗಳು. 10 ಕೃತಿಗಳನ್ನು ನಾವಿಲ್ಲಿ ನೋಡ್ಬೋದು. ಮಗಳು ಕಂಡ ಕುವೆಂಪು, ಅಣ್ಣನೆನ್ನಪು, ಕುವೆಂಪು, ಯುಗದ ಕವಿ, ಹೀಗಿದ್ದರು ಕುವೆಂಪು ಹೀಗೆಲ್ಲ ತುಂಬ ಕೃತಿಗಳನ್ನು ಕುವೆಂಪು ಕುರಿತಾಗಿ ಬರೆದಿದ್ದಾರೆ. ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಕಲ್ಲುಗಳು ಎಲ್ಲ ನಿಲ್ಲಿಸಿ ಭಾಳ ಅದ್ಭುತವಾಗಿದೆ, ಚೆನ್ನಾಗಿದೆ. ಬನ್ನಿ ನೋಡಿ ಕುವೆಂಪುರವರ ಸಮಾಧಿ ಪ್ರಕೃತಿಯ ಮಡಿಲಿನಲ್ಲಿರ್ತಕ್ಕಂಥದ್ದು. ಸೊ ಇಲ್ಲಿಂದ ವಾಕಬಲ್ಲು ಹೋಗ್ಬೋದು ಕುವೆಂಪು ಅವರ ಮನೆಗೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಸ್ಟೆಪ್ಸ್ ಎಲ್ಲ ಇದೆ, ವಯಸ್ಸಾದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಬೆಸ್ಟ್ ಅಂತ ಹೇಳಿದರೆ ಯಂಗ್ಸ್ಟರ್ಸ್ ಹೋಗ್ಬೋದು. ಬೆಸ್ಟ್ ಅಂತ ಹೇಳಿದರೆ ಕಾರ್ ಇಲ್ಲಿಗೆ ಬರುತ್ತೆ, ಸೀದಾ ಕವಿಶೈಲಕ್ಕೆ ಬರುತ್ತೆ. ದೆನ್ ಕವಿಶೈಲ ಆದಮೇಲೆ ನೀವು ಅಗೈನ್ ಫಸ್ಟ್ ಕವಿಶೈಲ ಸಿಗುವಂಥದ್ದು. ಎಗೈನ್ ಆದಮೇಲೆ ನೀವು ಕುವೆಂಪುರವರ ಮನೆಗೆ ಹೋಗಿ 10 ರೂಪಾಯಿ ಟಿಕೆಟ್ ತೊಗೊಳ್ತಾರೆ. ಒಳಗಡೆ ಕ್ಯಾಮ್ರಾಸ್ ಅಲ್ಲೋ ಇಲ್ಲ. ಸೊ ಅಲ್ಲೋಗಿ ಅಲ್ಲಿ ಅವರು ಉಪಯೋಗಿಸೋಂಥ ವಸ್ತುಗಳೆಲ್ಲ ನೋಡ್ಬೋದು. ಸೊ ನನ್ನ ಬ್ಯಾಕ್ ಹ್ಯಾಂಡಲ್ಲಿ ಏನು ಕಾಣಿಸ್ತಾ ಇದೆ, ಇದು ಕುವೆಂಪುರವರ ಸಮಾಧಿ. ಹೋಪ್ ನಿಮಗೆ ಕುಪ್ಪಳ್ಳಿಯ ಕುವೆಂಪುರವರ ಮನೆ ಮತ್ತು ಕವಿಶೈಲ ಕುವೆಂಪುರವರ ಸಮಾಧಿ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.